ಏನ್ರ ಇದು ಗೋಲ್ಡನ್ ಸಾಯಿಲ್ ಅಂತ ಹೇಳಿ ಇದು ಬೀಜೋಪಚಾರ. ಇದು ಒಂದು ಯೂನಿಟ್. ಇದು ನಾವು ಬಿತ್ತಕ್ಕಿನ ಮೊದ್ಲ ಹಿಂದಿನ ದಿವಸ ಅದಕ್ಕೆ ಬೀಜೋಪಚಾರ ಮಾಡಿ ನಾವು ಇಲ್ಲಿ ಇವನ್ನೆಲ್ಲ ಹಿಂಗ ಗಾಳಿಗೆ ಹರಬೇಕು. ಅದನ್ನ ಈಗ ಇದೆಲ್ಲ ಬೀಜೋಪಚಾರ ಮಾಡಿದ್ದ ಪತ್ರ ಮೇಲೆ ಹರಿವಿ ನಾವು ಏನೇನ್ ಬಿತ್ತಬೇಕಾಗೈತಿ ಇದಕ್ ಮಾಡ್ತೇನೆ. ಈಗ ಇದಕ್ ಮಾಡ್ತಾರೇನ್ರಿ? ಈಗ ಅದು ಅಲಸಂದಿ ಮಾಡಿವಿ, ಈಗ ತೊಗರಿ ಮಾಡ್ತೀವಿ. ಇದು ಮಾಡೋ ಪದ್ಧತಿ ಹೆಂಗಂದ್ರ 1 ಲೀಟರ್ ನೀರ್ 15 ml ಹಾಕ್ಬೇಕಿದ್ರು. 1 ಲೀಟರ್ ನೀರಿಗೆ 15 ml ಹಾಕಿ ಬೀಜೋಪಚಾರಕ್ಕೂ ನಮ್ಮ ಬೀಜ ಎಷ್ಟಿರ್ತಾವ ಅದ್ರ ಮೇಲೆ ನಾವ್ ಎಣ್ಣೆ ಹಾಕೋಬೇಕ್ರಿ. ಈಗ 15 ml ಮಿನಿಮಮ್ ಎಷ್ಟ್ ಕೆಜಿ ಬೀಜ ಇರ್ಬೇಕ್ರಿ ಅಂದಾಜು? ಅಲ್ಲ, ಈಗ 1 ಲೀಟರ್ ನೀರಿಗೆ 15 ml ಅಂತಂದ್ರೆ ಬಹಳ ಬೀಜ ಬೇಕು. ಹೌದೌದು. ಅರ್ಧ ಮಾಡ್ಕೋತೀವಿ. ಅರ್ಧ ಮಾಡ್ಕೊಂಡು ಈಗ ಅದೊಂದು 12 ಸೇರು, ಇದು ಒಂದು ಎಷ್ಟು, ಇದೊಂದು 12 ಸೇರು, 24 ಸೇರ್ನಾಗ ಸಫಿಶಿಯಂಟ್ ಹಾಕೊಂಡು ನಾವು ಒಟ್ಟು 1 ಲೀಟರ್ ನೀರಿಗೆ ಮಿಕ್ಸ್ ಆಗುವ ಒಂದಷ್ಟು 1 ಲೀಟರ್ ನೀರ್ ಬೇಕಾ? ಅರ್ಧ ಲೀಟರ್ ಬೀಜ ಕಡಿಮೆ ಇದೆ. 7 ml ಇದು ಎಣ್ಣೆ ಹಾಕಿರ್ತೀವಿ. ಅದನ್ನ ಎಲ್ಲಾ ಬೀಜಕ್ಕೆ ಪ್ರೋಕ್ಷಣೆ ಮಾಡಿ ಶಕ್ತಿಗೆ ಅದನ್ನ ನಾವು ಗಾಳಿಗೆ ಬೆಳತನ ಆಗ್ಬೇಕಲ್ಲ. ಆಮೇಲೆ ನಾವು ಬಿತ್ತಿಸ್ಬೇಕು. ಬಿತ್ತಿಸಿಂದ ಅದು ಒಳ್ಳೆ ಒಂದು ರಿಸಲ್ಟ್ ಬರ್ತಂತ ಒಂದು ಇದು ಇದೆ. ಇದು ಬೀಜೋಪಕರಣ ಮಾಡೋ ವಿಧಾನ, ಬೀಜೋಪಚಾರ ಇದು. ಈಗ ಅದು ಕಲ್ಸಿವಿ, ಇಲ್ಲಿ ಹಾಕ್ತಿವಿ. ಗಾಳಿಗೆ ಈ ತರ ಗಾಳಿಗೆ ಈಗ ತೆಳ್ಳಗೆ ಅರುಬೇಕಂತ ಡ್ರೈ ಆಗ್ಬಿಡ್ತೈತಿ ಅದು. ಆಮೇಲೆ ಬಿತ್ತೋದಕ್ಕೆ ಚಲೋ. ಇದು ಒಳ್ಳೇದು ಬಿಡುದ. ಯಾವ್ದೇ ರೀತಿಯಿಂದ ಕೆಮಿಕಲ್ಸ್ ಇರಲ್ಲ, ಭೂಮಿ ಫಲವತ್ತತೆ ಇರ್ತೈತಿ, ಒಳ್ಳೆ ರಿಸಲ್ಟ್ ಬರ್ತೈತಿ. ಟ್ರೈ ಮಾಡ್ಬೇಕಂತ ಈ ಸಲ ನಾನು ಕಂಪ್ನಿಯಿಂದ ತರಿಸಿದ್ದೀನಿ. ರಿಸಲ್ಟ್ ನೋಡ್ಕೊಂಡು ನಾ ರೇಷ್ಮೆಗೂ ಮನೆ ಉಪಯೋಗಿಸಿಲ್ಲ, ಅದ್ರ ರಿಸಲ್ಟ್ ಹೆಂಗ್ ಬರುತ್ತೆ ನೋಡ್ಬೇಕು. ನೋಡಂತ ಹೇಳಿದ್ರೆ ನಾವು ನಮ್ಮ ಹೊಲಕ್ಕನ ಇದನ್ನ ಗಿಡಕ್ಕೆಲ್ಲ ಬೇರೆ ಬೇರೆ ವೆರೈಟಿ ಇದೆ. ಅವನ್ನ ಪ್ರಾಡಕ್ಟ್ ಅಂತಾರ ಇಲ್ಲಿ ಇಲ್ಲಿ ಕ್ಯಾನ್ ಡಬ್ಬಿನ ಟೈಪ್ ಅವನ್ನ ಇದು ಮಾಡಿ ಕೊಡ್ಬಾ. ಇಲ್ಲ ಇದು ಇದು ಇದೇನ್ರಿ? ಜಿ ರಕ್ಷಾ ಅಂತೇಳಿ ಪ್ಲಸ್, ಜಿ ರಕ್ಷಾ ಪ್ಲಸ್ ಅಂತಂದ್ರೆ ಇದು ಎದಕ್ಕೇನಾರ ಜಿ ರಕ್ಷಾ ಪ್ಲಸ್? ಇದು ಮೆಣಸಿನ ಗಿಡಕ್ಕ ಯಾವ್ದೇ ಇದಕ್ಕೆ ಇದ್ರು ಹಣ್ಣಿನ ಫಲ ಏನೇ ಇದ್ರು ಅದಕ್ಕೆ ಸ್ಪ್ರೇ ಮಾಡ್ಬೋದು ಅವರೆಲ್ಲ ಹೇಳ್ತಾರೆ. ಹಾಗಂತೀರ ಬೀಜೋಪಚಾರನ. ಅದಕ್ಕೆ ಒಂದೊಂದು ಕ್ರಾಪ್ ಒಂದೊಂದು ಇದನ್ ಮಾಡ್ಯಾರ, BF4 ಎಲ್ಲ ಅಂತೇಳಿ. ಇದು ಕಾಯಿಪಲ್ಲೆಗೆ ಈಗ ಮೆಣಸಿನ ಗಿಡ ಹಾಕ್ತಾರಲ್ಲ ಅವಕ್ಕೆಲ್ಲ ಬರ್ತದೆ. ಆಮೇಲೆ ಇದು ಇದು ರೇಷ್ಮೆಗೆ ಸ್ಪ್ರೇ ಮಾಡಿದೆ. ಬರೋ ಬೂಸ್ಟ್ ಅಂತೇಳಿ. ಮತ್ತಿದು ಇದು ಡ್ರಿಪ್ ನ್ಯಾಗ ಕೊಡೋದು. ಇದು ಈ ಗೊಬ್ಬರ ಟೈಪ್ ಡ್ರಿಪ್ ನ್ಯಾಗ ಇದು ಮಾಡ್ದನ್ರಿ. ಹೈ ನೀರ್ನಾಗ ವೆಂಚರ್ಲೆ ಕೊಡ್ಬೇಕು. ಅದನ್ನ ನೀರಿನ ಜೋಡಿ ಮಿಕ್ಸ್ ಆಗಿ ಬರ್ಬೇಕದು. ಈಗ ಹಿಂದ್ಕೊಂಡ್ ಬಳಸಿದ್ ನಾನು, ಒಳ್ಳೆ ರಿಸಲ್ಟ್ ಬಂದಿತ್ತು. ಅದಕ್ಕ ಅವ್ರಿಗೆ ಹೇಳ್ತಾರ, ನಾವ್ ಯಾವ್ಯಾವ ಕ್ರಾಪ್ ಅವ್ರಿಗೆ ಹೇಳಿದ್ರೆ ಅವರೆಲ್ಲ ನಮ್ಗ ಮಾಹಿತಿ ಕೊಡ್ತಾರ ಅದ್ರ ಬಗ್ಗೆ. ರಾಸಾಯನಿಕ ಬಳಕೆಯ ವ್ಯತಿರಿಕ್ತ ಪರಿಣಾಮದಿಂದ ರೇಷ್ಮೆ ಬೆಳೆಯಲ್ಲಿ ಆಗುವಂತಹ ಅನಾಹುತಗಳನ್ನು ತಪ್ಪಿಸಲು ಇಂದು ರೇಷ್ಮೆ ಬೆಳೆಗಾರರು ಸಾವಯವ ಕೃಷಿ ಕಡೆ ಮುಖ ಮಾಡುತ್ತಿದ್ದಾರೆ. ಗೋಲ್ಡನ್ ಸಾಯಿಲ್
ಮಲ್ಬರಿ ಪವರ್ ಎಂಬುವ ಜೈವಿಕ ದ್ರವಗೊಬ್ಬರವನ್ನು 400 ಲೀಟರ್ ನೀರಿನೊಂದಿಗೆ ಮಿಶ್ರಣ ಮಾಡಿ 1 ಎಕರೆ ರೇಷ್ಮೆ ಸೊಪ್ಪಿಗೆ ಬಳಸಿದ್ದಾರೆ. ಗ್ರೀನ್ ಗೋಲ್ಡ್ 1 ಲೀಟರ್ ನೀರಿನೊಂದಿಗೆ 2 ml ಮಿಶ್ರಣ ಮಾಡಿ ಸೊಪ್ಪಿಗೆ ಸ್ಪ್ರೇ ಮಾಡುತ್ತಿದ್ದಾರೆ. ಈ ರೀತಿ ಮಾಡುವುದರಿಂದ ಉತ್ತಮ ಗುಣಮಟ್ಟದ ಸೊಪ್ಪು ಮತ್ತು ಉತ್ತಮ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದಾಗಿದೆ. ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಂಡು ಉತ್ತಮ ರೀತಿಯಲ್ಲಿ ಸಾವಯವ ಬೆಳೆಯನ್ನು ಬೆಳೆಯಲು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಸಹಕಾರಿಯಾಗಿದೆ. ಜೊತೆಗೆ ಈ ರೈತರು ಅನೇಕ ಧಾನ್ಯಗಳಿಗೆ ಬೀಜೋಪಚಾರ ಮಾಡುವ ವಿಧಾನವನ್ನು ಮತ್ತು ಬೀಜೋಪಚಾರದಿಂದ ಆಗುವ ಅನುಕೂಲತೆ ಬಗ್ಗೆ ಕೂಡ ತಿಳಿಸಿಕೊಟ್ಟಿದ್ದಾರೆ. ಬೀಜೋಪಚಾರ ಮಾಡುವುದು ಬಿತ್ತನೆ ಮಾಡುವ ಮೊದಲು ಮಾಡಬೇಕಾದ ಕೆಲಸವಾಗಿದ್ದು, ಬೀಜೋಪಚಾರ ಮಾಡುವುದರಿಂದ ಉತ್ತಮ ರೀತಿಯಲ್ಲಿ ಮೊಳಕೆ ಬರಲು ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಲು ಬಹಳ ಅನುಕೂಲಕಾರಿಯಾಗಿದೆ. ಗೋಲ್ಡನ್ ಸಾಯಿಲ್ ಬೀಜೋಪಚಾರವು ಉತ್ತಮ ಗುಣಮಟ್ಟದ್ದಾಗಿದ್ದು ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಿ. ಎಲ್ಲ ರೀತಿ ಬೆಳೆಗಳಿಗೂ ಗೋಲ್ಡನ್ ಸಾಯಿಲ್ ಬಳಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ.